ನಮಸ್ಕಾರ ಸ್ನೇಹಿತರೆ. ರವೆ ರೊಟ್ಟಿ ಅಂದರೆ ಸಾಮಾನ್ಯವಾಗಿ ರವೆ ಈರುಳ್ಳಿ ಹಾಕಿ ಮಾಡ್ತೀವಿ ಅಲ್ವಾ. ಆದರೆ ಇವತ್ತು ನಾನು ಮಾಡ್ತಾ ಇರೋ ರವೆ ರೊಟ್ಟಿಗೆ 2 ಹೆಲ್ದಿ ಸೊಪ್ಪುಗಳನ್ನು ಹಾಕಿ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಮಾಡ್ತಾಯಿದ್ದೀನಿ. ಹೊರಗಡೆ ಸ್ವಲ್ಪ ಕ್ರಿಸ್ಪಿ, ಒಳಗಡೆ ಸ್ವಲ್ಪ ಸಾಫ್ಟ್. ಈ ರವೆ ರೊಟ್ಟಿ ಒಮ್ಮೆ ತಿಂದರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟಕ್ಕೂ ಯಾವ 2 ಸೊಪ್ಪು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ದೊಡ್ಡ ಬೌಲ್ಗೆ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೂ ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 5ರಿಂದ 6. ಈಗ ನಾನು 1 ಹಿಡಿ ಸಬ್ಬಕ್ಕಿ ಸೊಪ್ಪು, 1 ಹಿಡಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಯಾವಾಗಲೂ ಅಷ್ಟೇ, ಮಕ್ಕಳಿಗೆ ಡೈರೆಕ್ಟಾಗಿ ಕೊಟ್ಟರೆ ಸೊಪ್ಪುಗಳನ್ನೆಲ್ಲ ತಿನ್ನೋದಿಲ್ಲ. ನಾವು ಈ ರೀತಿ ಸೊಪ್ಪುಗಳನ್ನ ಸೇರಿಸಿ ಮಕ್ಕಳಿಗೆ ರುಚಿಯಾಗಿ ರೊಟ್ಟಿ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಹಾಗೆ ಅದು ತುಂಬ ಹೆಲ್ದಿ, ತುಂಬ ಪೌಷ್ಟಿಕಾಂಶ ಇದೆ ಈ ರೊಟ್ಟಿಯಲ್ಲಿ. ಈ ರೀತಿ ಒಮ್ಮೆ ಮಾಡಿಕೊಡಿ, ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನಾವು ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಡೋಣ. ಕಲಸಾದ್ಮೇಲೆ ಒಂದು 10 ನಿಮಿಷ ನೆನೆಸೋಕ್ಕಿಡಿ. ನೋಡಿ 10 ನಿಮಿಷ ಆಗಿದೆ. ನೋಡಿ ಈಗ ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ನೀರಾಗೂ ಇಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಈಗ ಇದು ರೊಟ್ಟಿ ತೊಟ್ಕೊಳ್ಳೋಕ್ಕೆ ರೆಡಿ ಇದೆ. ಈಗ ನಾವು ತವಾ ಬಿಸಿ ಮಾಡ್ಕೊಳ್ಳೋಣ. ಈಗ ಸಿಮ್ಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕೈಯಲ್ಲಿ ನಿಧಾನವಾಗಿ ಸ್ಪ್ರೆಡ್ ಮಾಡೋಣ. ತುಂಬ ದಪ್ಪವಾಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಆ ರೀತಿಯಲ್ಲಿ ಮೀಡಿಯಮಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ದಪ್ಪ ಆದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಹಾಗೆ ತೆಳುವಾದರೂ ಅಷ್ಟೇ. ಮೀಡಿಯಮ್ ಆಗಿದ್ದರೆ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಸೇರಿಸಿರೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ನಾರಿನಾಂಶ ಇದೆ ಹಾಗೂ ಪೌಷ್ಟಿಕಾಂಶ ಇದೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಎಲ್ಲ ಆರಾಮ್ಸೆ 10 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದು ಸರಿ ಆದರೂ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋಣ. ನೋಡಿ ಬೆಂದಿದೆ. ಈಗ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಬೆಣ್ಣೆನೂ ಸಹ ಅಪ್ಲೈ ಮಾಡ್ಕೋಬೋದು, ಇಲ್ಲ ತುಪ್ಪನೂ ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಬೆಣ್ಣೆ ಹಾಕಿದ್ರೆ. ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. 2 ಕಡೆಯೂ 5-5 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಮೂಲೆಗೂ ಎಣ್ಣೆ. ಇದಕ್ಕೆ ನಾವು ಸೊಪ್ಪುಗಳು ಸೇರಿಸಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಸೊಪ್ಪು. ಅದಕ್ಕೆ ತುಂಬ ಹೊತ್ತೇನು ಬೇಯಿಸೋದು ಬೇಡ. 2 ಸೈಡೂ 5-5 ನಿಮಿಷ ಬೇಯಿಸಿದ್ರೆ ಸಾಕು, ನೀಟಾಗಿ ಬೆಂದುಬಿಡುತ್ತೆ ಹಾಗೂ ಅಷ್ಟೇ ರುಚಿಯಾಗಿರುತ್ತೆ. ಈಗ ನಾವು ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಈಗ ಫ್ಲಿಪ್ ಮಾಡ್ಕೊಳ್ಳೋಣ ಈ ರೊಟ್ಟಿನ. ತುಂಬ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಆದಷ್ಟು ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ರುಚಿ ಚೆನ್ನಾಗಿರುತ್ತೆ. ಇನ್ನೊಂದು ಬದಿ ಬೇಯಿಸೋಕ್ಕಿಟ್ಟಾಗ ಇದಕ್ಕೆ ಬೇಕಾದರೆ ನೀವು ತುಪ್ಪನ ಇಲ್ಲ ಎಣ್ಣೆನ ಅಪ್ಲೈ ಮಾಡ್ಕೋಬೋದು. ಈಗ ರವೆ ರೊಟ್ಟಿ ರೆಡಿ ಟು ಸರ್ವ್. 2 ನಿಮಿಷ ಬೆಂದಿದೆ. ಹೆಲ್ದಿ ರವೆ ರೊಟ್ಟಿನ ನೀವು ಹಾಗೇನೂ ತಿನ್ಬೋದು, ಮಸಾಲ ರೊಟ್ಟಿ ಥರ. ನಾನಿಲ್ಲಿ ಚಿಕನ್ ಜೊತೆ ಸರ್ವ್ ಮಾಡಿದ್ದೀನಿ, ನೀವು ಬೇಕಾದರೆ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು. ಈ ರೀತಿ ಹೆಲ್ದಿಯಾಗಿ, ಸುಲಭವಾಗಿ ಹಾಗೂ ಅಷ್ಟೇ ರುಚಿಯಾಗಿ ಮಾಡುವ ಈ ರವೆ ರೊಟ್ಟಿ ನಿಮಗೂ ಇಷ್ಟವಾದರೆ ಒಮ್ಮೆ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.